ಅವನಿಗೆ ನೀವು ಹೋಗ್ಲೇಬಾರ್ದು ಅಂದಿದ್ರೆ ಇವಾಗ ಈ ಪರಿಸ್ಥಿತಿ ಬರ್ತಿತ್ತ ನಮ್ಗೆ. ಇವಳಿನ್ನೂ ಇದೇ ಮನೆ ಇರ್ಬೇಕಾ? ಮಾತಾಡ್ರಿ, ಏನಾದ್ರೂ ಹೇಳ್ರಿ. ನಮ್ಮ ಮಾತು ಕೇಳೋರ್ಗಾದ್ರೆ ಹೇಳ್ಬೋದು, ನಮ್ಮ ಮಾತಿಗೆ ಬೆಲೆನೇ ಕೊಡದೇ ಇರೋರ್ಗಂತೂ ಏನ್ ಹೇಳಿ ಏನ್ ಪ್ರಯೋಜನ? ಅಪ್ಪ, ಮೊದಲು ಅಭಿನಯ ನೋಡ್ಕೊಂಬರೋಣ, ಅವನು ಹೇಗಿದ್ದಾನೋ ಏನೋ. ಹೌದಪ್ಪ, ಟೈಮ್ ವೇಸ್ಟ್ ಮಾಡದೆ ಬೇಗ ಹೋಗೋಣ. ಸರಿ ಭಾಸ್ಕರ್, ಹೋಗಿ ದುಡ್ಡು ತಗೊಂಬ. ಹಾ. ಈ ಹಾಳಾದ ದುಡ್ಡು ನನ್ನ ಸೋದರಳಿಯನ್ ಕಾಪಾಡುತ್ತೋ ಇಲ್ವೋ? ಏನಾಯ್ತು? ಬುಲೆಟ್ ತಗಲಿದ್ದೆ ಡಾಕ್ಟರ್. ಮೇಜರ್ ಇಂಜರಿ ಆಗಿದೆ. ಬುಲೆಟ್ ತುಂಬಾ ಡೀಪ್ ಆಗಿ ಕೂತಿದೆ. ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಿ ಬುಲೆಟ್ ತೆಗಿಬೇಕು. ಬೇಗ ಇವ್ರ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿ. ಇನ್ಫಾರ್ಮ್ ಮಾಡಿದ್ದೀನಿ ಸರ್, ಬರ್ತಿದ್ದಾರೆ. ಬೇಗ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡೋಗಿ. ಮೈ ಗಾಡ್, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಸೀರಿಯಸ್ ಆಗಿದೆ. ನರ್ಸ್, ಬೇಗ ಪ್ರೊಸೀಜರ್ ಶುರು ಮಾಡಿ. ಬ್ಲಡ್ ಗ್ರೂಪ್ ಯಾವುದು ಅಂತ ಬೇಗ ತಿಳ್ಕೊಳ್ಳಿ. ಅಷ್ಟರೊಳಗೆ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಓಕೆ ಡಾಕ್ಟರ್. ನಿಂತ್ಕೋ. ನಮ್ ಜೊತೆ ನೀನ್ ಯಾಕೆ ಬರ್ತಾ ಇದ್ಯಾ? ಅವನ್ ಸತ್ತಿದನೋ ಇಲ್ವೋ ಅಂತ ನೋಡೋದಕ್ಕೆ ಬರ್ತಾ ಇದ್ಯಾ? ಅತ್ತೆ, ಮಾತಾಡಬೇಡ. ನೀನು ಕಾಲಿಟ್ಟ ಕಡೆ ಕೇಡು ಕಂಟಕ ಬಿಟ್ಟು ಬೇರೇನೂ ಇರೋದಿಲ್ಲ. ನಿನ್ನ ಮುಖ ನೋಡೋದಕ್ಕೇನೆ ಅಸಹ್ಯ ಆಗ್ತಾ ಇದೆ. ಅಂಥದ್ರಲ್ಲಿ ನನ್ನ ಜೊತೆಲಿ ಬೇರೆ ಕರ್ಕೊಂಡು ಹೋಗ್ಬೇಕಾ? ನಿನ್ನಿಂದನೇ ನನ್ನ ಮಗ ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋದು. ಅವನಿಗೇನಾದ್ರೂ ಆಗ್ಬೇಕು. ಅತ್ತೆ, ಅತ್ತೆ. ಭಾಸ್ಕರ್, ಹೊರಡು.
ಅಮ್ಮ ಅದು ಹೊರಡು ಅಂತ ತಾನೆ. ನಿಂತ್ಕೋ ಅಂದೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನಿಂತ್ಕೋ. ಬಿಡಿ ನನ್ನ. ಎಂಥ ದರಿದ್ರದೋಳೆ ನೀನು. ಹುಟ್ಟಿದ ತಕ್ಷಣ ಹೆತ್ತೋರ್ನ ನುಂಗಾಕ್ಬಿಟ್ಟೆ. ಮದುವೆ ಆದ್ಮೇಲೆ ಕಟ್ಕೊಂಡ್ ಗಂಡನ್ನೇ ನುಂಗ್ ಹಾಕ್ದೆ. ಈಗ 2ನೇ ಮದುವೆ ಮಾಡ್ಕೊಂಡು ನನ್ನ ಸೋದರಳಿಯನ್ನು ಬಲಿ ಹಾಕಕ್ ನೋಡ್ತಾ ಇದ್ಯಾ? ಇನ್ನು ಎಷ್ಟು ಜನ ಸಾಯಿಸ್ಬೇಕು ಅಂತಿದ್ಯಾ? ಎಷ್ಟು ಜನ ಸತ್ತ ಮೇಲೆ ತಣ್ಣಗಾಗುತ್ತೆ ನಿನ್ ಮನ್ಸು? ಚಿಕ್ಕಮ್ಮ, ಏನ್ ಮಾತಾಡ್ತಿದ್ದೀರಾ ನೀವು? ನಾನೇನಮ್ಮ ಮಾತಾಡ್ದೆ? ನಿಮ್ಮ ಅತ್ತೆನೇ ಹೇಳಿದ್ರಲ್ಲ, ಇವಳು ದರಿದ್ರದವಳು ಅಂತ. ಇವಳು ಕಾಲಿಟ್ ಕಡೆ ಎಲ್ಲ ಬರೀ ಕೇಡೆ ಆಗುತ್ತೆ ಅಂತ. ಇವಳು ಈ ಮನೆ ಕಾಲಿಡೋಕ್ಕೂ ಮುಂಚೆ ಎಷ್ಟು ನೆಮ್ಮದಿಯಾಗಿದ್ವಿ. ಯಾವತ್ತಾದ್ರೂ ಈ ಮನೇಲಿ ಜಗಳ ಆಗಿತ್ತಾ? ಇವಳಿಂದ ದಿನಾ ಜಗಳನೇ. ಒಂದು ದಿನಾನಾದ್ರೂ ನಿಮ್ಮ ಅತ್ತೆಗೆ ನೆಮ್ಮದಿ ಸಿಕ್ಕಿದ್ಯಾ? ಕೊನೆಗೆ ನಿಮ್ ಮಾವನ್ಗೂ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಲು. ಯಾವತ್ತಾದ್ರೂ ಅಭಿ ನಿಮ್ ಮಾವನ್ಗೆ ಎದುರುತ್ರ ಕೊಟ್ಟಿದಾನ? ಇವತ್ತು ಇವಳಿಂದ ಅಪ್ಪ ಮಗನ್ ಮಧ್ಯೆ ಮಾತಿಗೆ ಮಾತು ಬೆಳೀತು. ನಿಮ್ಮ ಅತ್ತೆ ಮಾವನ್ ಮಧ್ಯೆ ಜಗಳನೂ ಆಯ್ತು. ಈಗ ಏಕಾಏಕಿ ಅಭಿ ಪ್ರಾಣದ ಮೇಲೆ ಕಣ್ಣು ಹಾಕ್ಬಿಟ್ಲು. ಅವನು ಹೋದ್ರೆ ನಮ್ಮ ಗತಿ ಏನು? ಇವಳಿಗೇನು ಇನ್ನೊಂದು ಮದ್ವೆ ಮಾಡ್ಕೋತಾಳೆ? ಚಿಕ್ಕಮ್ಮ, ಅವ್ರ ಬಗ್ಗೆ ಇನ್ನೊಂದೇ ಒಂದ್ ಮಾತು ಹೆಚ್ಚಿಗೆ ಆಡಿದ್ರು ಚೆನ್ನಾಗಿರಲ್ಲ ನೋಡಿ. ನನ್ ಗಂಡನ್ ಪ್ರಾಣದ ಬಗ್ಗೆ ಆಡ್ಬಾರ್ದು ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ ಚಿಕ್ಕಮ್ಮ? ಅಭಿ ವಸುಗೆ ತಾಳಿ ಕಟ್ಟಿರೋ ಗಂಡ. ವಸು ಮುಂದೆ ಅಭಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೋದಾ? ಅವಳಿಂದಾನೇ ಅಲ್ವಮ್ಮ ಇಷ್ಟೆಲ್ಲ ಆಗಿದ್ದು. ಸಾಕ್ ಸುಮ್ನಿರಿ. ನಿಮ್ಮಿಂದಾನೇ ನಿಮ್ ಗಂಡ ತೀರ್ಕೊಂಡ್ರ? ನಿಮ್ ಅದೃಷ್ಟ ಸರಿ ಇಲ್ಲದೆ ತೀರ್ಕೊಂಡ್ರು. ನಿಮ್ಗೆ ಮತ್ತೆ ಮದ್ವೆ ಆಗಿಲ್ಲ, ಅದಕ್ಕೂ ನೀವೇ ಕಾರಣನಾ? ನಿಮ್ ಹಣೆ ಬರಹ ಆಗಿತ್ತು ಅಷ್ಟೇ. ವಸುಗೆ ಮತ್ತೆ ಮದ್ವೆ ಆಗಿದೆ ಹೊಟ್ಟೆ ಕಿಚ್ಚ. ದೇವರ ದಯೆಯಿಂದ ಅಭಿ ರೂಪದಲ್ಲಿ ಅವಳಿಗೆ ಅದೃಷ್ಟ ಕೂಡ ಬಂದಿದ್ರೆ ನೀವು ಶಾಪ ಹಾಕ್ತಿದ್ದೀರಾ? ಅಭಿ ಬದುಕ್ಲಿ ಅಂತ ಆಸೆ ಪಡಿ ಚಿಕ್ಕಮ್ಮ. ಎಲ್ರೂ ಚೆನ್ನಾಗಿರ್ಬೇಕು ಅಂತ ಆಸೆ ಪಡಿ, ಆಗ ಎಲ್ಲ ಒಳ್ಳೇದಾಗುತ್ತೆ. ಇವಾಗ ನಾನೇನೆ ಅಂದೆ, ಇಬ್ರು ನನ್ನ ಮೇಲೆ ಕೂಗಾಡ್ತಿದಾರಲ್ಲ. ಇಬ್ರು ವಾರ್ಗಿತ್ತಿರಲ್ವಾ, ಅದಕ್ಕೆ ಒಂದಾಗ್ಬಿಟ್ಟಿದ್ದಾರೆ. ಅವಳಿಗೆ ಇವಳ ಸಪೋರ್ಟು, ಇವಳಿಗೆ ಅವಳ ಸಪೋರ್ಟು. ಒಬ್ಬರನ್ನೊಬ್ರು ಬಿಟ್ಕೊಡೋದೇ ಇಲ್ಲ ನೋಡು. ಅಭಿಗೆ ಏನಾದ್ರೂ ಆಗ್ಬೇಕು, ಅವಾಗಿದೆ ಇವರಿಬ್ಬರಿಗೂ. ಇಬ್ಬರನ್ನು ಜುಟ್ ಹಿಡ್ಕೊಂಡು ಮನೆಯಿಂದ ಆಚೆ ಎಸಿತೀನಿ. ಹಾ,
ಡ್ಯಾಡಿಗೆ ರೌಡಿಗಳು ಶೂಟ್ ಮಾಡ್ಬಿಟ್ರು. ಅಜ್ಜಿ, ಡ್ಯಾಡಿ ಡೇಂಜರ್ ಅಲ್ಲಿದ್ದಾರೆ. ದೊಡ್ಡಪ್ಪ, ಚಿಕ್ಕಪ್ಪ, ಡ್ಯಾಡಿ ಒಳಗಡೆ ಇದ್ದಾರೆ. ಬನ್ನಿ ಬನ್ನಿ, ಡ್ಯಾಡಿ ಹತ್ರ ಹೋಗೋಣ. ಡಾಕ್ಟರ್, ಅವ್ರು ಬಂದಿದ್ದಾರೆ. ನಮಸ್ಕಾರ ಸರ್. ಡಾಕ್ಟರ್, ನನ್ನ ಮಗನಿಗೆ ಬುಲೆಟ್ ತುಂಬಾ ಆಳಕ್ಕೆ ಹೋಗಿದೆ ಸರ್. ತುಂಬಾನೇ ಬ್ಲಡ್ ಲಾಸ್ ಆಗಿದೆ. ಆದಷ್ಟು ಬೇಗ ಆಪರೇಷನ್ ಮಾಡಬೇಕು. ಮಾಡಿ ಡಾಕ್ಟರ್, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗನ ಕಾಪಾಡಿ ಪ್ಲೀಸ್. ಆಪರೇಷನ್ಗೆ ಎಲ್ಲಾನು ರೆಡಿ ಆಗಿದೆ. ಅದಕ್ಕೆ ಮುಂಚೆ ನೀವೊಂದು ಸೈನ್ ಮಾಡಬೇಕು. ಸೈನ್ ಯಾಕೆ ಡಾಕ್ಟ್ರೆ? ಐ ಆಮ್ ಸಾರಿ ಸರ್, ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಸರ್ಜರಿ ಟೈಮಲ್ಲಿ ಕಾಂಪ್ಲಿಕೇಶನ್ ಆದ್ರೆ ತುಂಬಾ ಕಷ್ಟ. ಜೊತೆಗೆ ಆಪರೇಷನ್ ಆದ್ಮೇಲೆ ರಿಕವರಿ ಆಗೋ ಚಾನ್ಸಸ್ 30% ಮಾತ್ರ ಇದೆ. ಸೊ ನಿಮ್ ಪರ್ಮಿಷನ್ ತಗೊಂಡೆ. ಇಟ್ಸ್ ಆಲ್ ರೈಟ್ ಡಾಕ್ಟರ್. ಎಲ್ಲಿ ಸೈನ್ ಮಾಡಬೇಕು ಅಂತ ಹೇಳಿ. ನರ್ಸ್, ಇಲ್ಲಿ ಕೊಡಿ. ಇಲ್ಲಿ ಸೈನ್ ಮಾಡಿ. ಡಾಕ್ಟರ್, ಬೇಗ ಆಪರೇಷನ್ ಸ್ಟಾರ್ಟ್ ಮಾಡಿ. ಇದರಲ್ಲಿ ಪೇಷಂಟ್ ವೈಫು ಸೈನ್ ಮಾಡಬೇಕು ಸರ್. ಯಾಕೆ? ಅವ್ರ ಒಪ್ಪಿಗೆನೂ ಬೇಕು ಮೇಡಮ್. ಅವರಪ್ಪ ಸೈನ್ ಮಾಡಿದ್ರೆ ಸಾಕಾಗಲ್ವಾ? ಅದು ಸಾಲದೆ ಇದ್ರೆ ಅವರಮ್ಮ ನಾನಿದ್ದೀನಿ. ಅವಳ ಸೈನ್ ಯಾಕೆ ಬೇಕು ನಿಮಗೆ? ಸಾರಿ ಮೇಡಮ್, ಮುಂದೆ ಯಾವ ಕಾಂಪ್ಲಿಕೇಶನ್ ಆಗಬಾರ್ದು ಅಂತ ನಾವಿಲ್ಲಿ ಫಾಲೋ ಮಾಡೋ ಪ್ರೊಸೀಜರ್ ಇದು. ನಾನು ಹೋಗಿ ಅದಕ್ಕೇನು ಕರ್ಕೊಂಡು ಬರ್ತೀನಿಯಪ್ಪ. ಬೇಕಾಗಿಲ್ಲ, ಅವಳಿಲ್ಲಿ ಕಾಲಿಡಕ್ಕೆ ನಾನು ಬಿಡೋದಿಲ್ಲ. ಹಾಗ್ಯಾಕಂತ್ಯಮ್ಮ, ನಾವು ವಸುನು ನಮ್ಮ ಜೊತೆನೆ ಕರ್ಕೊಂಡು ಬರಬೇಕಿತ್ತು. ಅವಳು ಅಭಿ ಹೆಂಡ್ತಿನಮ್ಮ. ಅಜ್ಜಿ, ಬೇಕಾದ್ರೆ ನಾನೇ ಹೋಗಿ ಮಮ್ಮಿನ ಕರ್ಕೊಂಡು ಬರ್ತೀನಿ. ಮಮ್ಮಿ ಬಂದ್ರೆ ಡ್ಯಾಡಿಗೆ ಬೇಗ ಆಪರೇಷನ್ ಮಾಡ್ತಾರೆ. ನಾನು ಚಿಕ್ಕಪ್ಪ ಹೋಗಿ ಕರ್ಕೊಂಡು ಬರ್ತೀವಿ ಅಜ್ಜಿ. ಎಲ್ಲ ನಿನ್ನಿಂದಾನೆ ಕಣೋ. ನೀನು ನಿಮ್ಮಮ್ಮ ಸೇರ್ಕೊಂಡು ನನ್ನ ಮಗನ್ನ ಸಾವಿನದೊಳಗೆ ತಳ್ಳಿಬಿಟ್ರಿ. ಹೋಗೋ. ರೌಡಿಗಳು ಶೂಟ್ ಮಾಡಿಬಿಟ್ರು. ಒಳಗಡೆ ಡ್ಯಾಡಿ ತುಂಬಾ ಡೇಂಜರ್ ಅಲ್ಲಿ ಇದ್ದಾರೆ. ನಿನ್ ಸೈನ್ ಮಾಡಿದ್ರೆ ಡಾಕ್ಟರ್ ಅಂಕಲ್ ಆಪರೇಷನ್ ಮಾಡಿ ಡ್ಯಾಡಿನ ಸೇವ್ ಮಾಡ್ತಾರಂತೆ. ಅಜ್ಜಿ ನೋಡಿದ್ರೆ ಬೇಡ ಅಂತಿದ್ದಾರೆ. ನಮಗ್ ಡ್ಯಾಡಿ ಬೇಕು ತಾನೆ, ಬೇಗ ಸೈನ್ ಮಾಡು ಮಮ್ಮಿ. ಡಾಕ್ಟರ್, ಇವರೇ ನೋಡಿ ಅಭಿ ಅವರ ಹೆಂಡತಿ. ಓಕೆ, ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಬೇಗ ಆಪರೇಷನ್ ಶುರು ಮಾಡಿ. ಇಲ್ಲೊಂದು ಸೈನ್ ಮಾಡಿ ಮೇಡಮ್. ಯಾಕೆ ಸರ್?
ಅದು ಫಾರ್ಮಾಲಿಟಿ ಮೇಡಮ್. ಅವ್ರು ಹೇಗಿದ್ದಾರೆ? ಏನು ತೊಂದರೆ ಇಲ್ಲ ತಾನೆ? ಸೈನ್ ಮಾಡಿ ಅದಕ್ಕೆ. ನೀನ್ ಸೈನ್ ಮಾಡು ವಸು. ನೀನ್ ಸೈನ್ ಮಾಡಿದ್ರೇನೆ ಡಾಕ್ಟರ್ ಆಪರೇಷನ್ ಶುರು ಮಾಡೋದು. ಸೈನ್ ಮಾಡು ಮಮ್ಮಿ. ಡ್ಯಾಡಿ ಬೇಗ ಹುಷಾರಾಗ್ಬೇಕು ಅಂದ್ರೆ ಸೈನ್ ಮಾಡು. ಇಲ್ಲಿ. ಓಕೆ. ಟೇಕ್ ಕೇರ್ ಡಾಕ್ಟರ್. ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್. ಅಪ್ಪ, ಅಭಿಗೇನೂ ಆಗಲ್ಲ. ನೀವು ಧೈರ್ಯವಾಗಿರಿ. ಡೋಂಟ್ ವರಿ ಸರ್. ನೀವೆಷ್ಟೋ ಜನಕ್ಕೆ ಸಹಾಯ ಮಾಡಿದ್ದೀರಾ. ಅಭಿ ಅವರಿಗೆ ಏನೂ ಆಗಲ್ಲ. ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆಯಿತು. ನಾನಿನ್ನು ಸ್ಟೇಷನ್ಗೆ ಹೊರಡ್ತೀನಿ ಸರ್. ನೀವು ಧೈರ್ಯವಾಗಿರಿ ಮೇಡಮ್. ಡಾಕ್ಟರ್, ಏನಾಯ್ತು ಡಾಕ್ಟರ್? ಆಪರೇಷನ್ ಸಕ್ಸಸ್ ಆಯ್ತು. ಬುಲೆಟ್ ಆಚೆ ತೆಗೆದಿದ್ದೀವಿ. ಆದ್ರೆ ಏನ್ ಡಾಕ್ಟರ್? ನನ್ನ ಮಗ ಈಗ ಹೇಗಿದ್ದಾನೆ? ಐ ಆಮ್ ಸಾರಿ, ಪಲ್ಸ್ ತುಂಬಾ ವೀಕ್ ಆಗಿದೆ. ಇನ್ನೊಂದು 4-5 ಗಂಟೆ ಆಗೋವರೆಗೂ ಏನೂ ಹೇಳಕ್ಕಾಗಲ್ಲ.